ಅಮ್ಮೋರ್ನ ಯಾರು ಹಿಡ್ಕೋಬೇಡಿ. ಅವ್ರ ಸಂಕಲ್ಪ ಬಲ ತುಂಬಾ ದೊಡ್ಡದು. ಅವ್ರು ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನೀವ್ ಯಾರು ಹಿಡ್ಕೋಬೇಡಿ, ಬಿಟ್ಬಿಡಿ. ನಾನು ನಾಟ್ಯ ಮಾಡಬಲ್ಲೆ ಅಂತ ನಿಮ್ ಮನ್ಸಲ್ಲೇ ಗಟ್ಟಿಯಾಗಿ ಅಂದ್ಕೊಂಡು ಬನ್ನಿ ಅಮ್ಮ. ಹೆಲ್ಪ್ ಇಲ್ದೆ ನಡೆಯೋಕ್ಕೂ ಆಗಲ್ಲ ಅನ್ಕೊಂಡಿದ್ದೆ. ಡ್ಯಾನ್ಸ್ ಬೇರೆ ಮಾಡ್ತಿದಾರಲ್ಲ. ವ್ಯೋಮಕೇಶನಿ ನಿಮಗೆ ವರಸದ ಪ್ರೇಮ ಪಾಶದಲ್ಲಿ ಕರೆಯುವೆನು. ಆದಿಶೇಷನಿ ವಿಷ ಕುರಿದವನು ಭಕ್ತಿ ಭಾವದಂತ. ಹೇ ಮಹೇಶನಿ ಮುಕ್ತಿ ಪ್ರದಾನ ಪ್ರಾಣ ಪಡಿಸುವೆನು ಮನಸ್ಸಿಂದ. ಜಗವ ರಕ್ಷಿಸು ಧರ್ಮ ಸ್ಥಾಪಿಸು ನೀರು ಆನಂದ. ಜನನ ಮರಣ ಬಿಡು ಭೀತಿನ ಹರಿಸು ಭುವಿಗೆ ಪ್ರೀತಿನ. ನೀವ್ ಡ್ಯಾನ್ಸ್ ಮಾಡಿದ್ರಿ ಮ್ಯಾಮ್. ಅಂದ್ರೆ ನಿಮ್ಮಿಂದ ನಡೆಯೋದಕ್ಕಾಗತ್ತೆ ಮ್ಯಾಮ್. ಅಮ್ಮ ವಾಣಿ, ನಾಟ್ಯಕ್ಕೆ ಶಕ್ತಿ ಇದೆ. ಅದು ಯಾವ ಮನುಷ್ಯನನ್ನಾದ್ರೂ ಗಟ್ಟಿ ಮಾಡುತ್ತೆ ಅನ್ನೋದು ನನಗ್ ಗೊತ್ತು. ಅದು ಇವತ್ತು ನಿನ್ನಿಂದ ಪ್ರೂವ್ ಆಗೋಯ್ತು ವಾಣಿ. ಪ್ರೂವ್ ಮಾಡಿಬಿಟ್ಟೆ. ಈ ನನ್ನ ಪಾದ ಪ್ರಾಣ ಹೋಗೋವರೆಗೂ ನಿಲ್ಲಬಾರ್ದು ಅನ್ನೋ ನನ್ನ ನಂಬಿಕೆನ ನೀವು ಉಳಿಸ್ಬಿಟ್ಟೆ ವಾಣಿ. ನನ್ನ ದೇಹದಲ್ಲಿರೋ ಬಲ ಶಕ್ತಿಯಲ್ಲ ನಾಟ್ಯನೇ ಅಂತ ನಿರೂಪಿಸ್ಬಿಟ್ಟೆ. ನೀನು ನನ್ನ ನಾಟ್ಯನ ನೋಡೋದು ಅರ್ಥವಿಲ್ದಿರೋ ಆಸೆ ಅಂತ ಅಂದ್ಕೊಂಡೆ. ಆದ್ರೆ ನನ್ನಿಂದ ನಾಟ್ಯ ಮಾಡುವಂತ ವರ ನೀನು ಅಂತ ನಾನು ಅಂದ್ಕೊಳ್ಳಿಲ್ಲ ಅಮ್ಮ. ತುಂಬಾ ಥ್ಯಾಂಕ್ಸ್ ವಾಣಿ, ತುಂಬಾ ಥ್ಯಾಂಕ್ಸ್ ಕಡೆ. ಅಮ್ಮ, ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕಾ? ನೀವು ಎತ್ತು ಓಡಾಡ್ತಿದ್ದೀರಲ್ಲಮ್ಮ, ನಮಗೆಲ್ಲ ಅಷ್ಟೇ ಸಾಕು. ನೀವು ಹೇಗಿರ್ಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವೋ, ಕೊನೆಗೆ ಹಾಗೆ ನೀವು ಆಗ್ಬಿಟ್ರಿ. ನಮ್ಗಷ್ಟು ಸಾಕಮ್ಮ, ನಮ್ಗಷ್ಟು ಸಾಕು. ನಮಗಷ್ಟು ಸಾಕಮ್ಮ. ಆದ್ರೆ ನಮ್ಮೆಲ್ಲರ ಕಣ್ಣಲ್ಲಿ ಆನಂದ ತುಂಬಿಸಿರೋ ನಿನಗೆ ಏನ್ ಮಾಡಿದ್ರು, ಏನ್ ಹೇಳಿದ್ರು, ಏನ್ ಕೊಟ್ರು ಕಡಿಮೆನೆ ತಾಯಿ. ಅರುಣ್ ಮಾವ, ಈ ಮನೆಗೆ ಸೊಸೆ ಮಾಡ್ಕೊಂಡ್ರಿ. ಅಮ್ಮೋರ್ಗೆ ಸೇವೆ ಮಾಡೋ ಅದೃಷ್ಟ ನನಗ್ ಕೊಟ್ರಿ. ಇದಕ್ಕಿಂತ ಹೆಚ್ಚು ನನ್ಗಿನ್ನೇನ್ ಬೇಕು ಹೇಳಿ? ನೀವು ನಡೀತಿದ್ದೀರಾ, ನನ್ಗಷ್ಟು ಸಾಕಮ್ಮ.
ಅನ್ನಷ್ಟು ಸಾಕು. ಸರಸು, ರಾಹುಲ್ ಅವರೇ, ಇಳಿಸಿ ರಾಹುಲ್ ಅವರೇ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅಯ್ಯೋ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದು ರೆಕ್ಕೆಗಳನ್ನ ಕಟ್ಕೊಂಡು ನೀನು ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ನನ್ನ ಪ್ರೀತಿನೆಲ್ಲ ಹೇಳ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ, ಎತ್ಕೊಂಡಿದ್ದಕ್ಕೆ ಹೀಗಾಗ್ತಿದೆ ಅಂದ್ರೆ ನಿಮಗ್ ರೆಕ್ಕೆ ಬಂದ್ಬಿಟ್ರೆ ನನ್ ತಲೆ ತಿರ್ಗಿ ತಿರ್ಗಿ ಬಿದ್ದೆ ಹೋಗ್ತೀನೇನೋ. ತಿರುಗಿದ್ರೆ ತಿರುಗ್ಲಿ ಬಿಡು, ಆಗ್ಲೂ ನಿನ್ನ ಎತ್ಕೊಂಡು ಸುತ್ತಾಡಿಸ್ಬೋದು ನಾನು. ನೀನ್ ಡ್ಯಾನ್ಸ್ ಮಾಡಿದ್ರೆ ಮೇಡಮ್ ಕೂಡ ಡ್ಯಾನ್ಸ್ ಮಾಡ್ತಾರೆ ಅಂತ ನೀನ್ ಹೇಗ್ ಅನ್ಕೊಂಡೆ ಸರ್ಸು? ಅದು ಅಮ್ಮೋರ್ ಶರೀರದಲ್ಲಿ ನಾಟ್ಯ ಒಂದ್ ಭಾಗ ಆಗ್ಬಿಟ್ಟಿದೆ ಅನ್ನಿಸ್ತು. ಹಳೆ ಫೋಟೋಗಳನ್ನ ನೋಡ್ತಿದ್ದಾಗ ಅವ್ರ ಮುಖದಲ್ಲಿ ಒಂದ್ ಸಂತೋಷ ನೋಡ್ದೆ. ಆಗ್ಲೇ ನಾಟ್ಯಕ್ಕೆ ಮನ್ಸನ್ನೊಂದನೇ ಅಲ್ಲ, ಆತ್ಮಕ್ಕೂ ಕೂಡ ಉತ್ಸಾಹ ತುಂಬೋ ಶಕ್ತಿ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಯೋಚನೆ ಮಾಡ್ದೆ ರಾಹುಲ್ ಅವರೇ. ನೀನ್ ಡ್ಯಾನ್ಸ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ನನಗ್ ನಂಬಿಕೆನೇ ಇರ್ಲಿಲ್ಲ ಸರ್ಸು. ಎಲ್ರ ಥರ ಯಾಕೆ ರಿಸ್ಕು ಅಂತ ನಾನು ಅನ್ಕೊಂಡೆ. ಆದ್ರೆ ನೀನ್ ನಮ್ಮೆಲ್ರ ಅಭಿಪ್ರಾಯನ ಬದಲಾಯಿಸ್ಬಿಟ್ಟೆ. ಹಾಗೇನೂ ಇಲ್ಲ ರಾಹುಲ್ ಅವರೇ, ನಾವೆಲ್ಲರೂ ಒಂದೇ ಆದ್ರೂ ಅಭಿಪ್ರಾಯ ಬೇರೆನೇ ಇರುತ್ತೆ ಅಷ್ಟೇ. ಮೇಡಮ್ ರಿಕವರ್ ಆಗ್ತಾರೆ, ಇದಕ್ ಮುಂಚೆ ಥರ ನಡೀತಾರೆ, ಮಾತಾಡ್ತಾರೆ, ಕಾನ್ಫಿಡೆಂಟ್ ಆಗಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್ಸು, ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಏನ್ ರಾಹುಲ್ ಅವರೇ ಇದು? ಇದು ತಡಿಯೋಕ್ಕಾಗದೇ ಇರೋ ಸಂತೋಷ ಮನ್ಸಿಂದ ಬರ್ತಿದೆ. ಅದು ಡೈರೆಕ್ಟ್ ಆಗಿ ಕಣ್ಣಿಂದ ಬರ್ತಿದೆ ಅಷ್ಟೇ. ಆದ್ರೂ ಇವತ್ತು ಅಮ್ಮೋರ್ ವಿಷಯದಲ್ಲಿ ನಾನ್ ಮಾಡಿದ್ದು ಪ್ರಯತ್ನನೇ ಆದ್ರೂ ಅಮ್ಮೋರ್ ದೃಢ ಸಂಕಲ್ಪದಿಂದಾನೇ ಸಾಧ್ಯ ಆಗಿದ್ದು. ಅದು ಇವೆಲ್ಲ ಅಮ್ಮೋರ್ ದೊಡ್ಡತನನೇ ಹೊರತು ನಂದೇನೂ ಅಲ್ಲ. ಇದು ನಿನ್ ಪ್ರಯತ್ನ ಅಷ್ಟೇ ಅಲ್ಲ ಸರ್ಸು, ಅದು ಅಲ್ಲದೆ ಮೇಡಮ್ ನಡೆಯೋದಕ್ಕೆ ಕಾರಣನೇ ನೀನು. ನಮ್ಮೆಲ್ಲರ ಖುಷಿಗೂ ಕೂಡ ನೀನೇ ಕಾರಣ ಸರ್ಸು. ಮೇಡಮ್ನ ಹೀಗೆ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿದ್ಮೇಲೆ ನಮ್ಮೆಲ್ಲರಲ್ಲಿದ್ದ ಟೆನ್ಷನ್, ಭಯ ಎಲ್ಲ ಹೋಗಿ ನಮ್ಗೆಲ್ರಿಗೂ ಬೆಟ್ಟದಷ್ಟು ಧೈರ್ಯ ಬಂದಿದೆ. ನನ್ನ ಲೈಫಲ್ಲಿ ನಡೀತಿರೋ ಪ್ರತಿಯೊಂದು ಹ್ಯಾಪಿ ಮೂಮೆಂಟ್ ಅದು ನಿನ್ನಿಂದ ಬರ್ತಿರೋದು. ಅದು ಅಲ್ಲದೆ ನೀನ್ ನನ್ ಜೊತೆ ಇರೋದು ನಿಜವಾಗ್ಲು ನನ್ನ ಅದೃಷ್ಟನೇ ಸರ್ಸು. ಆ ಅದೃಷ್ಟ ನಂದಲ್ವಾ? ಇಷ್ಟು ಒಳ್ಳೆ ಗಂಡ, ಇಷ್ಟೊಳ್ಳೆ ಕುಟುಂಬದಲ್ಲಿ ಒಬ್ಳು ಸೊಸೆ ಆಗಿರೋದು ನನ್ನ ಎಷ್ಟೋ ಜನ್ಮದ ಪುಣ್ಯ. ನಾನೇನು ಅನ್ಕೊಂಡಿದ್ದೆ, ನೀನು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಏನಿಲ್ಲ, ಏನೇನೋ ಹೇಳ್ಬೇಡಿ ನೀವು. ಅಮ್ಮವ್ರಿಗೋಸ್ಕರ ಏನೋ 4 ಹೆಜ್ಜೆ ಹಾಕ್ತೆ ಅಷ್ಟೆ. ಆ ನಾಟ್ಯದಲ್ಲಿ ತಪ್ಪು ನೋಡಿ ಅಮ್ಮವ್ರು ನನ್ಗೆ ಸರಿಯಾಗಿ ಬೈತಾರೇನೋ ಅಂತ ಭಯದಲ್ಲಿ ಸಾಯ್ತಿದ್ದೆ.
ಅಯ್ಯಯ್ಯಯ್ಯೋ, ಅಲ್ಲ ಈ ಮನೇಲಿ ಏನಾಗ್ತೈತೆ? ಮೇಡಮ್ ಇಂತ ಕ್ಲಾಸಿಕಲ್ ಡಾನ್ಸರ್ ಅಂತ ಗೊತ್ತಿದ್ರು ಕೂಡ ನಂಗ್ಯಾಕೆ ಐಡಿಯಾ ಬರ್ಲಿಲ್ಲಪ್ಪ? ಅಯ್ಯಮ್ಮೋ ಅಯ್ಯಪ್ಪ, ಎಲ್ರೂ ಮುಂದೆ ಮತ್ತೆ ಅವಳೇ ಹೈಲೈಟ್ ಆಗೋದ್ಲು. ಮೇಡಮ್ ಕೂಡ ಸಾಂಗ್ ಪ್ಲೇ ಆಗ್ತಿದ್ದ ಹಾಗೆ ಕೂತ್ಕೊಂಡು ಎಂಜಾಯ್ ಮಾಡೋದ್ ಬಿಟ್ಟು ಎದ್ದು ಡ್ಯಾನ್ಸ್ ಮಾಡ್ಬಿಟ್ರಲ್ಲ. ಅಯ್ಯಮ್ಮೋ ಅಯ್ಯಪ್ಪೋ, ಮೇಡಮ್ ವೀಲ್ ಚೇರ್ ಅಲ್ಲಿ ಇದ್ರೆ ಸಿಂಪತಿ ಪ್ಲಾನ್ ಮಾಡಿ ನಾನ್ ಕ್ಲೋಸ್ ಆಗ್ಬೇಕು ಅನ್ಕೊಂಡ್ರೆ ಈಗ ಆ ಚಾನ್ಸು ಇಲ್ದಾಗ ಆಗೋಯ್ತಲ್ಲಪ್ಪ. ಕತೆ ಮತ್ತೆ ಮೊದ್ಲಿಂದ ಶುರು ಆಯ್ತು. ಅಲ್ಲ ಈ ಮನೇಲಿ ಏನಾಗ್ತೈತೆ? ಏನು ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿರೋ ಆಗಿದೆ? ಏನಿಲ್ಲ, ಸರ್ಸುಗ್ ಬಂದ ಐಡಿಯಾ ನನಗೆ ಯಾಕೆ ಬರ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಾ? ಓಹ್ ಕಮಾನ್, ಅದೊಂದ್ ದೊಡ್ಡ ಐಡಿಯಾ, ನಾನ್ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ನೋ ವೇ. ಆದ್ರೂ ಇದ್ರಲ್ಲಿ ಮೇಡಮ್ ಇಂಟೆಲಿಜೆನ್ಸ್ ಇದೆಯೇ ಹೊರತು ಸರ್ಸು ಇಂಟೆಲಿಜೆನ್ಸ್ ಏನಿದೆ? ಆ ಇಂಟೆಲಿಜೆನ್ಸ್ ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ನಿನ್ ನೇಮ್ ಸಿಕ್ಕಲ್ಲ, ಈ ಮನೆಗೆ ನಂಬರ್ 1 ಸೊಸೆ ಆಗ್ತಿದ್ದೆ. ಯಾವಾಗ್ಲೂ ಡಿಸ್ಕರೇಜ್ ಮಾಡ್ತಿರಲ್ಲ. ಒಂದು ದಿನ ಒಂದ್ಸಲ ಆದ್ರೂ ನನ್ನ ಎಂಕರೇಜ್ ಮಾಡಿದೀರಾ ನೀವು? ಎನ್ಕರೇಜ್ ಮಾಡುವಂತ ಘನ ಕಾರ್ಯನ ನೀನ್ ಯಾವತ್ ಮಾಡಿದ್ ಕಾಣಿಸ್ಲಿಲ್ಲ ವನಜ. ಮನೇಲಿ ಸರ್ಸುನೇ ಶೋ ಸ್ಟಾಪರ್. ಅವಳಿಗಿರೋ PR ನಾಲೆಡ್ಜ್, ಪಬ್ಲಿಸಿಟಿ ಸ್ಟಂಟ್ಸ್ ನನಗ್ ಬರಲ್ಲ. ಅದಕ್ಕೆ ನಾನ್ ಯಾರ್ ಕಣ್ಣಿಗೂ ಕಾಣಿಸ್ತಿಲ್ಲ. ನೋಡ್ ವನಜ, ಯಾವಾಗ್ಲೂ ಬೇರೆಯವ್ರ ಮೇಲೆ ಜಲಸ್ ಆಗೋದಲ್ಲ. ನೀನ್ ಕೂಡ ಒಳ್ಳೆಯವರಿಂದ ಒಳ್ಳೆದನ್ನೇ ಕಲಿಬೇಕು. ಆ ಕೇಳದೆ ಇದ್ರು ಮನೆಯಲ್ಲಿ ಗೌರವ ಸಿಗತ್ತೆ. ಮೊದ್ಲು ನೀವ್ ಕೊಡಿ, ಆಮೇಲೆ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನನಗೆ ನಿದ್ರೆ ಬರ್ತಿದೆ, ಲೈಟ್ಸ್ ಆಫ್ ಮಾಡಿ ಮಲ್ಕೋ. ಬೆಡ್ ಹತ್ತಿದ್ರೆ ನಿದ್ದೆ, ಇಳಿದ್ರೆ ನನ್ ಹತ್ರ ವಾದ. ಇವೆರಡೇ ನಿಮಗ್ ಬರೋದು. ಎಲ್ಲ ನನ್ ಕರ್ಮ. ನನಗ್ ಬರ್ದೇ ಇರೋ ನಿದ್ದೆ ನನ್ ಗಂಡಂಗೆ ಯಾಕೆ ಬರಕ್ ಬಿಡ್ಬೇಕು? ಇವ್ರ ನಿದ್ದೆನ ಹಾಳ್ ಮಾಡ್ಬೇಕು. ಏನಂದ್ರೆ ಏನಂದ್ರೆ ವನಜ, ಏನಿದು? ಯಾವ್ದನ್ನು ಅತಿಯಾಗಿ ಯೋಚನೆ ಮಾಡ್ಬೇಡ. ಹೀಗ್ ಯೋಚನೆ ಮಾಡ್ತಾ ಕೂತಿದ್ರೆ ನಿನ್ ಮನ್ಸು ಹಾಳಾಗತ್ತೆ. ಅದು ಅಲ್ಲದೆ ನಿನ್ ನಿದ್ದೆ ಕೆಟ್ರೆ ನಿನ್ ಮುಖ ಕೂಡ ಬಾಡ್ ಹೋಗುತ್ತೆ. ನೀನ್ ಅಂದವಾಗಿ ಕಾಣ್ಬೇಕಲ್ವಾ? ಈಗ ನಿದ್ದೆ ಮಾಡದೆ ಎಲ್ರನ್ನು ಡಿಸ್ಟರ್ಬ್ ಮಾಡ್ತಿದ್ರೆ ಹೇಗೆ? ಮಲ್ಕೊಂಡ್ರೆ ನಿನ್ ಗ್ಲಾಮರಸ್ ಆಗಿ ಕಾಣ್ತೀಯ. ಲೈಟ್ ಆಫ್ ಮಾಡಿ ಮಲ್ಕೋ ಪ್ಲೀಸ್. ಲೈಟ್ ಆಫ್ ಮಾಡ್ತೀನಿ. ಏನಾಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಇವತ್ತು ಆಂಟಿ ಎದ್ದು ಓಡಾಡಿದ್ರು, ಇನ್ನೊಂದ್ 2 ದಿನದಲ್ಲಿ ನಾರ್ಮಲ್ ಆಗ್ಬಿಡ್ತಾರೆ. ಕಂಪ್ಲೀಟ್ ವಾಗ್ದೇವಿಯಾಗಿ ರೆಡಿ ಆಗ್ತಾರೆ. ಸ್ಕ್ಯಾಮ್ ಬಗ್ಗೆ, ಆಕ್ಸಿಡೆಂಟ್ ಬಗ್ಗೆ ಸರ್ಚ್ ಮಾಡಿದ್ರೆ ನಾನ್ ಇನ್ವಾಲ್ವ್ ಆಗಿಲ್ಲ ಅಂತ ಹೇಗ್ ಪ್ರೂವ್ ಮಾಡ್ಲಿ?
ಕನ್ಫರ್ಮ್ ಆಗಿ ಶ್ಯಾಮ್ಲಾ ಆಂಟಿ ನನ್ಗೆ ಹೆಲ್ಪ್ ಮಾಡಿದೆ ಅವ್ರ ದಾರಿನ ಅವ್ರು ನೋಡ್ಕೋತಾರೆ. ಅವಾಗ ನಾನೇನ್ ಮಾಡ್ಲಿ? ಗಾಡ್. ನೋಡು, ಹಳೆದನ್ನೆಲ್ಲ ನೀನ್ ಮರ್ತು ಹೋದಷ್ಟು ಈಸಿಯಾಗಿ ನಾನು ಮರೆಯೋದಿಲ್ಲ. ನಾನ್ ಮಾತ್ರ ಎಲ್ಲ ಮರೆತು ನಿನ್ನ ಜೊತೆ ಸ್ನೇಹದಿಂದ ಇರ್ಬೇಕು ಅಂತ ನಿನ್ನ ಮನೆಗ್ ಬಂದಿದ್ದೀನಿ. ನೆವರ್ ನೆವರ್ ನೆವರ್. ನಾಳೆ ಸಬ್ಮಿಟ್ ಮಾಡೋ ಪ್ರೆಸೆಂಟೇಷನ್ ಅಲ್ಲಿ ಯಾವ್ದಾದ್ರೂ ಒಂದು ಹೊಸ ಪಾಯಿಂಟ್ ಇಲ್ದೆ ಹೋದ್ರೆ ವಾಗ್ದೇವಿ ಗ್ರೂಪ್ಸ್ಗೆ ಆ ಪ್ರಾಜೆಕ್ಟ್ ಸಿಕ್ಕೋದಿಲ್ಲ. ಏನ್ ಪಾಯಿಂಟ್ ಇರ್ಬೇಕು? ಹೊಸದಾಗಿ ಏನ್ ಯೋಚನೆ ಮಾಡ್ಲಿ? ತುಂಬಾನೇ ರೊಟೀನ್ ಆಗಿದೆ. ಕಾಂಪಿಟೇಷನ್ ಬರೋರ್ನ ಬೀಟ್ ಮಾಡಬೇಕು ಅಂದ್ರೆ ಇದು ಸರಿ ಹೋಗೋದಿಲ್ಲ. ಯೂನಿಕ್ ಆಗಿರ್ಬೇಕು. ದಿಸ್ ಇಸ್ ನಾಟ್ ಲೈಕ್ ದಟ್. ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಗಾಡ್, ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಏನ್ ಮಾಡ್ಲಿ? ಥಿಂಕ್ 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 ವಾಗ್ದೇವಿ. ವಾಗ್ದೇವಿ, ಥಿಂಕ್. ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್ ವಾಗ್ದೇವಿ. ಥಿಂಕ್. ಫೋಕಸ್ ಫೋಕಸ್ ಫೋಕಸ್. ಎಸ್. ಎಸ್ ಎಸ್, ದಟ್ಸ್ ಇಟ್. ಐ ಗಾಟ್ ಇಟ್. ಐ ಗಾಟ್ ಇಟ್. ಐ ಗಾಟ್ ಇಟ್. ಎಸ್, ಕರೆಕ್ಟ್. ಈ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಎಸ್ ಎಸ್ ವಾಗ್ದೇವಿ, ಯು ಯು ಡಿಡ್ ಇಟ್ ವಾಗ್ದೇವಿ. ಇದನ್ನ ಎಲ್ಲರ ಜೊತೆನೂ ಈಗಲೇ ಶೇರ್ ಮಾಡಬೇಕು. ಎಸ್ ವಾಗ್ದೇವಿ. ಥ್ಯಾಂಕ್ ಗಾಡ್. ರಾಹುಲ್, ತೇಜ, ಎಲ್ಲರೂ ಬನ್ನಿ. ಏನಾಯ್ತು ವಾಗ್ದೇವಿ? ತುಂಬಾ ಸಂತೋಷವಾಗಿದ್ಯಾ? ಸಂತೋಷ ಅಲ್ಲಕ್ಕ, ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆಲ್ಫಾಬೆಟ್ ಪ್ರಾಜೆಕ್ಟ್ ನಮಗೆ ಸಿಕ್ಕತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ಅದ್ ಹೇಗೆ ಮ್ಯಾಮ್? ನಾವು ಸಬ್ಮಿಟ್ ಮಾಡೋ ಪ್ರೆಸೆಂಟೇಷನ್ ಅಲ್ಲಿ ಯಾರು ಹೇಳ್ದೇ ಇರೋ ಒಂದು ಯೂನಿಕ್ ಪಾಯಿಂಟ್ ಇರಬೇಕು. ಅದು ಸೊಸೈಟಿಗೆ ಒಳ್ಳೇದಾಗುವಂತ ಒಂದು ಕಾನ್ಸೆಪ್ಟ್ ಆಗಿರ್ಬೇಕು.
ಅದನ್ನ ನಾನು ರಾತ್ರಿ ಪೂರ್ತಿ ಯೋಚನೆ ಮಾಡಿದ್ದೀನಿ. ವಂಡರ್ಫುಲ್. ಅಂದ್ರೆ ಅಮ್ಮೋರೆ, ರಾತ್ರಿ ಪೂರ್ತಿ ನೀವ್ ನಿದ್ದೆ ಮಾಡ್ಲಿಲ್ವಾ? ಹೀಗಾದ್ರೆ ಸುಸ್ತಾಗುತ್ತಲ್ವಾ ಅಮ್ಮ? ಮೈಂಡ್ ಪೂರ್ತಿ ಯೋಚನೆಗಳೇ ಇದ್ರೆ ಕಣ್ಣಿಗೆ ನಿದ್ರೇನೂ ಬರಲ್ಲ, ದೇಹಕ್ಕೆ ಸುಸ್ತು ಕೂಡ ಆಗೋಲ್ಲ. ಫೈನಲ್ ಆಗಿ ಒಂದು ಒಳ್ಳೆ ಥಾಟ್ ಬಂದಿದೆ. ಅದನ್ನೇ ಎಲ್ಲರ ಮುಂದೆನೂ ನಾನು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮ್ಯಾಮ್, ಏನ ಕಾನ್ಸೆಪ್ಟ್? ವಿಮೆನ್ ಎಜುಕೇಶನ್ ಅಂಡ್ ಎಂಪವರ್ಮೆಂಟ್. ಹುಟ್ಟಿದ ಪ್ರತಿಯೊಂದು ಮಗುಗೂ ಮೊದಲನೇ ಗುರುನೇ ಅಮ್ಮ. ಅಂಥ ಗುರು ವಿದ್ಯಾವಂತಲಾಗಿರೋ ಮಹಿಳೆಯಾಗಿದ್ರೆ ಮಕ್ಕಳ ಭವಿಷ್ಯ ಮಾತ್ರ ಅಲ್ಲ, ಸಮಾಜ, ರಾಷ್ಟ್ರ, ದೇಶ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಜುಕೇಶನ್ ಕೊಡ್ತೀವಿ ಅಂದ್ರೆ ಸಾಕು, ಅದನ್ನ ತುಂಬಾ ಕೀಳಾಗಿ ನೋಡ್ತಾರೆ. ಗಂಡ ಮಕ್ಕಳಷ್ಟೇ ಉದ್ಯೋಗಕ್ಕೆ, ಸಂಪಾದನೆಗೆ ಅರ್ಹರು ಅನ್ನೋ ಒಂದು ಬ್ಲೈಂಡ್ ಬಿಲೀಫ್ ಎಲ್ಲರ ಮನಸ್ಸಲ್ಲೂ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ತಪ್ಪು ಅಂತ ಪ್ರೂವ್ ಮಾಡ್ಬೇಕಾದ್ರೆ ಅವರಲ್ಲಿ ನಾವು ಜಾಗೃತಿನ ಮೂಡಿಸ್ಬೇಕು. ಎಲ್ಲ ಹೆಣ್ಮಕ್ಳು ಓದು, ಮದುವೆ, ಇನ್ನೂ ಹುಚ್ಚಿಡಿಯತ್ತೆ. ಈಗ ಈ ಥಾಟ್ನ ಹೇಗೆ ಹಾಳು ಮಾಡಲಿ? ಯಾ ಆಂಟಿ, ನೀವ್ ಹೇಳಿರೋ ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಈ ವಿಮೆನ್ ಎಂಪವರ್ಮೆಂಟ್ ಎಜುಕೇಶನ್ ಹೇಳ್ದಷ್ಟು ಸಿಂಪಲ್ ಅಲ್ಲ ಅಂತ ನನ್ಗನ್ಸುತ್ತೆ. ಸಿಂಪಲ್ ಆಗೋ ಹಾಗೆ, ಸಕ್ಸಸ್ ಆಗೋ ಹಾಗೆ ಮಾಡೋಕ್ ಬೇಕಾದ ಎಲ್ಲ ಮೆಷರ್ಸ್ ನಾನು ತಗೊಂಡಿದ್ದೀನಿ. ಎಷ್ಟು ಈಗರ್ಸ್ ಆಗಿ ವೇಟ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ಈಸಿಯಾಗಿ ಲೂಸ್ ಆಗ್ಬಾರ್ದಲ್ವಾ? ಹಾಗಲ್ಲ ಆಂಟಿ, ನೀವ್ ಹೇಳ್ದ ಹಾಗೆ ನಾವ್ ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರು ಇದು ಪರ್ಮನೆಂಟ್ ಆಗಿರುತ್ತೆ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಪ್ರಾಜೆಕ್ಟ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇದು ಪರ್ಫೆಕ್ಟ್ ಅಲ್ವೇನೋ ಆಂಟಿ? ಬೇರೆ ಒಳ್ಳೆ ಥಾಟ್ ಏನಾದ್ರೂ ಯೋಚನೆ ಮಾಡೋದು ಒಳ್ಳೇದನ್ನೋದು ನನ್ನ ಫೀಲಿಂಗ್ ಆಂಟಿ. ಹಾಗ್ಯಾಕೆ ಹೇಳ್ತಿದ್ದೀರಾ? ಹೆಣ್ಮಕ್ಳ ಶ್ರೇಯಸ್ಸಿಗೋಸ್ಕರ ಸಾಧನೆ ಮಾಡ್ಲಿ ಅಂತ ಅಮ್ಮೋರು ಅಷ್ಟು ದೊಡ್ಡ ಆಲೋಚನೆ ಮಾಡಿದ್ರೆ ಅಷ್ಟು ಸುಲಭಕ್ಕೆ ಚೆನ್ನಾಗಿಲ್ಲ ಅಂದ್ಬಿಟ್ರಲ್ಲ. ಒಬ್ಳು ಮಹಿಳೆ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅಂತ, ತನ್ ಗಂಡ ಮಕ್ಳಿಗಿಂತ ಏನು ಕಡಿಮೆ ಇಲ್ಲ ಅಂತ, ಒಂಟಿಯಾಗಿ ಗೆಲ್ಲೋದು ನಮ್ಗೆ ಅಡ್ಗೆ ಮಾಡ್ದಷ್ಟೇ ಸುಲಭ ಅಂತ ನಿರೂಪಿಸೋ ವಾಗ್ದೇವಿ ಅಮ್ಮವ್ರಿರೋ ಈ ಮನೇಲಿದ್ದು ಹೀಗೆಲ್ಲ ಮಾತಾಡೋದು ಸರಿ ಅಲ್ಲ ಪ್ರೀತಿಯವರೇ. ಈ ಮಾತು, ಈ ಹೋಲಿಕೆ ನನಗೆ ಎಲ್ ಬರ್ತದೋ, ಏನ್ ನಡೀತಿದ್ಯೋ ಅರ್ಥ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಮಾತಾಡ್ಬಿಡ್ತಾರೆ. ಚೆನ್ನಾಗೇ ಇಂಪ್ರೆಸ್ ಮಾಡ್ತೀಯ ಸರ್ಸಮ್ಮ. ಆಂಟಿ, ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿರೋ ಪ್ರಾಜೆಕ್ಟ್ ಅಲ್ವಾ? ಒಳ್ಳೇದು ಕೆಟ್ಟದ್ರ ಬಗ್ಗೆ ಡಿಸ್ಕಸ್ ಮಾಡೋದು ತಪ್ಪಾ? ನೀನ್ ಹೇಳ್ತಿರೋದು ಡಿಸ್ಕಸ್ ಮಾಡೋ ತರ ಇಲ್ಲ, ಡಿಸ್ಕರೇಜ್ ಮಾಡ್ತಿರೋ ತರ ಇದೆ. ಮೇಡಮ್ ಕಂಡೀಷನ್ ಗೊತ್ತಿದ್ರು ಕೂಡ ಪ್ರತಿ ವಿಷಯನೂ ಹಾಗೆ ಹಾರ್ಷಾಗಿ ಹೇಳೋದನ್ನ ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡು. ರಾಹುಲ್,
ಅವಳು ಅವಳ ಒಪಿನಿಯನ್ ಹೇಳ್ತಾ ಇದ್ದಾಳೆ. ಜಸ್ಟ್ ಲೀವ್ ಇಟ್ ಐ ಸೇ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಇಲ್ವಾ? ದಟ್ಸ್ ಮೋರ್ ಇಂಪಾರ್ಟೆಂಟ್. ಓಕೆ ಮೇಡಮ್. ಟೂ ಗುಡ್ ಮ್ಯಾಮ್. ಅವಳು ಹೇಳ್ತಿದ್ದ ಹಾಗೆ ಎಲ್ರೂ ಚೆನ್ನಾಗಿದೆ ಅಂತ ವೋಟ್ ಹಾಕಿದ್ಮೇಲೂ ಈ ಅಭಿಪ್ರಾಯಗಳೆಲ್ಲ ಇನ್ಯಾಕೆ ತೇಜ? ಮ್ಯಾಮ್, ನೀವು ಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟ ನೀವು ಅನ್ಕೊಂಡಿರೋ ಇನ್ಪುಟ್ಸ್ ಎಲ್ಲ ನಮಗ್ ಕೊಡಿ. ನಾನು ರಾಹುಲ್ ಸೇರಿ ಅದನ್ನ ರೆಡಿ ಮಾಡ್ತೀವಿ. ಗುಡ್. ಶ್ಯೂರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪರಿಸ್ಥಿತಿ ಕೈ ಮೀರಿದ್ಮೇಲೆ ಆಂಟಿ ಕಿವಿಗೆ ಈ ಟಾಪಿಕ್ ಹಾಕೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಶ್ಯಾಮ್ಲಾ ಆಂಟಿಗೆ ಹೇಳೋದೇ ಬೆಟರ್. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗೋಸ್ಕರ ಐಡಿಯಾಸ್ ರೆಡಿ ಮಾಡು ಅಂತ ಹೇಳಿದ್ನಲ್ಲ, ಏನಾಯ್ತು? ಮೇಡಮ್, ಅದೇ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಈವ್ನಿಂಗ್ ಒಳಗಡೆ ಪಿಪಿಟಿ ರೆಡಿ ಮಾಡಿ ಕಳಿಸ್ತೀನಿ. ಇನ್ನು ಈವ್ನಿಂಗ್ ಅಂತಿದ್ದೀರಲ್ಲ, ಈ ಪ್ರಾಜೆಕ್ಟ್ ನ ಪಡ್ಕೊಳ್ಳೋದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಿಮಗೆ ಹೇಳಿದ್ದೆ ತಾನೆ? ಆ ವಾಗ್ದೇವಿಗಿಂತ ಮೊದಲೇ ಅವರು ಪ್ರಾಜೆಕ್ಟ್ ಗಿಂತ ಯುನೀಕ್ ಆಗಿ ಮಾಡ್ಬೇಕು ಅಂತ ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ರೆ ಯಾಕೆ ಡಿಲೇ ಮಾಡ್ತಾ ಇದ್ರೆ ನೀವು? ಸಾರಿ ಮೇಡಮ್, ಕ್ರಿಯೇಟಿವಿಟಿ ಆಗಿರ್ಲಿ ಅಂತ ಸ್ವಲ್ಪ ಟೈಮ್ ತಗೋತಿದ್ದೀನಿ ಮೇಡಮ್. ಕ್ರಿಯೇಟಿವಿಟಿ ಹೆಸರು ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ. ಫಿನಿಶ್ ಇಟ್ ಸೂನ್. ನಾನೇ ಯಾಕೆ ಯೋಚನೆ ಮಾಡ್ಲಿಲ್ಲ? ಅನಾವಶ್ಯಕವಾಗಿ ಇವ್ರಿಗೆ ವಹಿಸಿ ತಪ್ಪು ಮಾಡ್ಬಿಟ್ಟೆ. ನೀವಿಲ್ಲಿ ತಪ್ಪು ಸರಿ ಟ್ಯಾಲಿ ಮಾಡ್ತಿದ್ದೀರಿ. ಅಲ್ಲಿ ನಮ್ಮ ಆಂಟಿ ಆಲ್ರೆಡಿ ಅದ್ಭುತವಾದ ಕಾನ್ಸೆಪ್ಟೇ ರೆಡಿ ಮಾಡಿದ್ದಾರೆ. ವಾಗ್ದೇವಿ ರೆಡಿ ಮಾಡಿದ್ಲಾ? ವಾಟ್ ಯು ಮೀನ್ ಪ್ರೀತಿ? ನಿಮಗ್ ಸಾಧ್ಯ ಆಗುತ್ತೆ. ಸಂಕಲ್ಪ ಬಲ ಕೊಡೋ ಶಕ್ತಿ ಮುಂದೆ ಯಾವ ರೀತಿ ಬಲಹೀನತೆ ಆದ್ರೂ ಸೋತ್ ಹೋಗುತ್ತಮ್ಮ. ನೀವ್ ನಮ್ಗೋಸ್ಕರ ಹೇಳ್ಬೇಕು, ಎದ್ದು ನಿಲ್ಬೇಕು. ನಿಮ್ ಮುಂದಿನ ಹೆಜ್ಜೆಗ್ ಬುನಾದಿ ಇವತ್ತು ನೀವ್ ಮಾಡೋ ನಾಟ್ಯನೇ ಆಗಿರ್ಬೇಕು. ವಿಮೆನ್ ಎಂಪವರ್ಮೆಂಟ್ ಎಜುಕೇಶನ್ ಬಗ್ಗೆ ವಾಗ್ದೇವಿ ಆಂಟಿ ಹೇಳಿರೋ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಆಂಟಿ. ನನ್ಗ್ಯಾಕೋ ಈ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿ ಅವ್ರಿಗೆ ಸಿಗುತ್ತೆ ಅಂತ ಅನಿಸ್ತಿದೆ ಆಂಟಿ. ಶರ ಪ್ರೀತಿ, ಶರ ಪ್ರೀತಿ, ಶರ ಪ್ರೀತಿ. ನೀನಲ್ಲಿರೋದು ಇನ್ಫಾರ್ಮೇಶನ್ ಕ್ಯಾರಿ ಮಾಡೋದಕ್ಕಲ್ಲ, ಆ ವಾಗ್ದೇವಿನ ಸೈಲೆಂಟ್ ಮಾಡೋದಕ್ಕೆ. ಅಲ್ಲಿ ನಾನ್ ಏನ್ ಮಾಡೋದಕ್ಕೂ ಚಾನ್ಸ್ ಇಲ್ಲ ಆಂಟಿ. ಅವಳು ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ರ ಜೊತೆ ಸೇರಿ ನಾನು ತಡೆಯೋಕ್ ಟ್ರೈ ಮಾಡ್ದೆ ಆಂಟಿ. ವಿಮೆನ್ ಎಂಪವರ್ಮೆಂಟ್ ಅನ್ನೋದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ಸತ್ ಬದುಕದ್ಮೇಲೂ ವಾಗ್ದೇವಿ ಇನ್ನೂ ಶಾರ್ಪ್ ಆಗಿದಳ. ಇಷ್ಟು ಒಳ್ಳೆ ಐಡಿಯಾ ಬಂದಿದೆ. ನನಗೂ ಸೇಮ್ ಅನಿಸ್ತು ಆಂಟಿ. ಈಗ ಪ್ರೆಸೆಂಟೇಷನ್ ಕೇಳಿದ್ಮೇಲೆ ಅವ್ರಿಗೆ ವಾಗ್ದೇವಿ ಗ್ರೂಪ್ ಬಿಟ್ರೆ ಬೇರೆ ಆಪ್ಷನ್ ಕಾಣಿಸಲ್ಲ. ಕಾಣಿಸುತ್ತೆ, ಯಾಕೆಂದ್ರೆ ವಾಗ್ದೇವಿ ಧ್ವನಿ ಎಲ್ರಿಗೂ ಕೇಳಿಸೋದ್ರಿಂದ. ಆಂಟಿ, ನೀವ್ ಏನ್ ಹೇಳ್ತಿದ್ದೀರಾ? ಪ್ಲಾನ್ ಎ ಮಿಸ್ ಆಗುತ್ತೆ ಅನ್ನೋ ಯೋಚನೆ ಇರ್ತಾಳೆ ಅಂತಾನೆ ನಾನೀಗ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದೀನಿ.
ಏನಂಟಿ ಇದು? ಲಾಸ್ಟ್ ಟೈಮ್ ವಾಗ್ದೇವಿನ ಬದುಕಿಸಿರೋ ಆಯುರ್ವೇದನೇ ಅವಳನ್ನೀಗ ಮೂಗಿ ಮಾಡುತ್ತೆ. ಈ ಪುಡಿನ ವಾಗ್ದೇವಿ ಕುಡಿಯೋ ಹಾಲಲ್ಲೋ ಅಥವಾ ನೀರಲ್ಲೋ ಹಾಕು. ಹಾಗೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೇನೋ ಆಂಟಿ? ನೋ ವೇ ಪ್ರೀತಿ. ಈ ಪೌಡರ್ ನೋ ಸ್ಮೆಲ್ ನೋ ಟೇಸ್ಟ್ ಬಟ್ ವೆರಿ ಪವರ್ಫುಲ್. ತಗೋ. ಇದನ್ ಕುಡಿದ್ರೆ ವಾಗ್ದೇವಿ ಧ್ವನಿ ಸ್ವಲ್ಪ ಹೊತ್ತು ಮಾಯ ಆಗುತ್ತೆ. ಪ್ರೆಸೆಂಟೇಶನ್ ಬಿಟ್ಬಿಡು. ವೆಲ್ಕಮ್ ಮಾಡೋಕ್ಕೂ ಮಾತೇ ಬರಲ್ಲ. ಅವಳು ಅಂದ್ಕೊಂಡಿರೋ ಕಾನ್ಸೆಪ್ಟ್ ಎಲ್ಲರ ಮುಂದೆ ಹೇಳೋಕ್ಕಾಗದೆ ವಾಗ್ದೇವಿ ಫೇಲ್ ಆಗ್ತಾಳೆ. ಆ ಪ್ರಾಜೆಕ್ಟ್ ನಂಪಾಲಾಗತ್ತೆ. ಅಮ್ಮ ಸರ್ಸು, ವಾಗ್ದೇವಿ ಮಾತ್ ಕೇಳಿದ್ಮೇಲೆ ಹೆಣ್ಮಕ್ಳು ಬಗ್ಗೆ ಹೇಳೋ ಅಂತ ಈ ಪ್ರಾಜೆಕ್ಟು ಖಂಡಿತ ನಮ್ಗೆ ಸಿಗತ್ತೆ ಅಂತ ಅನಿಸ್ತದೆ. ಅನ್ಸೋದೇನಿಲ್ಲಮ್ಮ, ಹಾಗೆ ಆಗತ್ತೆ ಅಷ್ಟೇ. ಅದು ನಿಜಾನೇ ಬಿಡು. ಹಾಗೇನಾದ್ರೂ ಆದ್ರೆ ವಾಗ್ದೇವಿ ತುಂಬಾ ಸಂತೋಷ ಪಡ್ತಾಳೆ. ನಿನ್ ಮೇಲಿರೋ ಒಳ್ಳೆ ಅಭಿಪ್ರಾಯ ದಿನೇ ದಿನೇ ಹೆಚ್ಚಾಗ್ತಿದ್ಯಮ್ಮ. ನೀನು ಒಳ್ಳೆ ಸಮಯ ನೋಡ್ಕೊಂಡು ನೀನ್ ಈ ಮನೆಗ್ ಬಂದಿರೋ ಕಾರಣನ, ವಾಗ್ದೇವಿ ಅರುಣ್ ಪ್ರಸಾದ್ನ ನಿಮ್ಮೂರು ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆನ ವಾಗ್ದೇವಿಗ್ ಹೇಳಿದ್ರೆ ಖಂಡಿತ ಒಪ್ಕೋತಾಳೆ ಅನ್ನಿಸ್ತಿದೆ. ಹೌದಮ್ಮ, ನನ್ಗೂ ಕೂಡ ಹಾಗೆ ಅನ್ನಿಸ್ತಿದೆ. ಈ ಕೆಲ್ಸ ಶುರುವಾದ್ಮೇಲೆ ಅಮ್ಮೋರ್ ಹತ್ರ ಮಾತಾಡ್ತೀನಿ. ಇನ್ನೂ ಆಂಟಿ ಹೋಗೇ ಇಲ್ಲ, ಪ್ರೆಸೆಂಟೇಶನ್ ಕೊಟ್ಟೇ ಇಲ್ಲ. ಆಗ್ಲೇ ನೀವು ನಿಮ್ ಫ್ಯೂಚರ್ ಪ್ಲಾನ್ಸ್ ಎಲ್ಲ ನಾಶ ಮಾಡೋದಕ್ಕೆ ಒಂದು ಪವರ್ಫುಲ್ ಆಗಿರೋ ಪೌಡರ್ ತಂದಿದ್ವಿ. ಆಂಟಿ ಆಂಟಿ ಕುಡಿಯೋ ಹಾಗೆ ಹೇಗ್ ಮಾಡ್ಲಿ? ವನಜಕ್ಕ, ಇಲ್ಲಿ ಬನ್ನಿ. ಏನ್ ಪ್ರೀತಿ? ಸರಸು ಬಿಗ್ ಆಂಟಿ ಜೊತೆ ಸೇರಿ ಏನೇನೋ ಪ್ಲಾನ್ಸ್ ಡಿಸ್ಕಸ್ ಮಾಡ್ತಿದ್ದಾಳೆ ಅನಿಸ್ತದೆ. ತನ್ನ ಎಕ್ಸ್ಪೀರಿಯನ್ಸ್ ನಿಂದ ಸಜೆಷನ್ಸ್ ಕೊಡ್ತಿದ್ದಾಳೆ ಅನಿಸ್ತದೆ. ಹೌದಾ? ನಾನೇನೋ ಅಡ್ಗೆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅನ್ಕೊಂಡೆ. ನನಗ್ ಗೊತ್ತು ನೀವ್ ಹೀಗೆ ಅನ್ಕೊಂಡಿರ್ತೀರಾ ಅಂತ. ಅವರೆಲ್ಲ ಪ್ಲಾನ್ ಮಾಡಿ ನಿಮ್ಮನ್ನ ಫೂಲ್ ಮಾಡ್ತಾರೆ. ಇಲ್ಲ, ಹಾಗಾಗ್ಬಾರ್ದು. ಹಾಗಾದ್ರೆ ನಾನ್ ಹೇಳ್ದಾಗ ಮಾಡಿ. ಏನ್ ಮಾಡ್ಬೇಕು? ನೀವ್ ಹೋಗಿ ಅವರಿಬ್ಬರನ್ನ ಸೆಪರೇಟ್ ಮಾಡಿ. ಹಾ, ಸರಿ ಸರಿ. ಬಿಗ್ ಆಂಟಿ, ನೀವು ವ್ಯಾಕ್ಸಿನ್ ತಗೊಂಡಿದ್ದೀರಾ? ಇನ್ನೂ ಇಲ್ಲ ವನಜ. ಅಯ್ಯೋ ಹೌದಾ? ಬನ್ನಿ ಬಿಗ್ ಆಂಟಿ.
ಹಾಲ್ ಕಾಯಿಸ್ತಿರು, ನಾನು ಈ ಪೌಡರ್ ಹಾಕ್ತೀನಿ. ಅರ್ಥ ಆಯ್ತು ವಾಣಿ. ಇನ್ನು 1 ಗಂಟೆಲಿ ನಾನು ನಿದ್ರೆ ಮಾಡ್ತೀನಿ, ಓಕೆನಾ? ಅಮ್ಮೋರೆ, ಇದ್ ತಗೊಳ್ಳಿ. ಈ ಮಾತ್ರೆ ತಗೊಂಡು ಬಿಸಿ ಆರೋದ್ರಲ್ಲಿ ಹಾಲು ಕೊಡದ್ಬಿಡಿ. ವಾಣಿ, ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಪ್ರಾಪರ್ ಆಗಿ ಸಬ್ಮಿಟ್ ಮಾಡಿದ್ಯಾ? ಹೌದು ಅಮ್ಮೋರೆ. ಅಲ್ಲೊಬ್ರು ನಿಮ್ ಹೆಸರು ಹೇಳ್ತಿದ್ದ ಹಾಗೇನೆ ನನ್ ಜೊತೆಗೆ ಬಂದು ಕರ್ಕೊಂಡ್ ಹೋದ್ರು. ಮತ್ತೆ ನಮಗೆ ಆರ್ಗನೈಸೇಷನ್ ಇಂದ ಆಕ್ಸೆಪ್ಟ್ ಆಗಿದೆ ಅಂತಾಗ್ಲಿ, ರಿಜೆಕ್ಟ್ ಆಗಿದೆ ಅಂತಾಗ್ಲಿ ಯಾವ ರಿಪ್ಲೈನೂ ಬರ್ಲಿಲ್ವಲ್ಲ. ಆ ರಾಹುಲ್ ತೇಜನ ಏನಾಯ್ತು ಅಂತ ಕೇಳು. ಸರಿನಮ್ಮ, ನಾನೊಂದ್ಸಲ ಕೇಳಿ ನೋಡ್ತೀನಿ. ಅವ್ರು ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬಿಟ್ರೆ 2 ದಿವಸದಿಂದ ನಾವು ಪಟ್ಟ ಕಷ್ಟ, ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅಮ್ಮೋರೆ, ನೀವ್ ಮಾಡೋ ಯಾವುದೇ ಕೆಲ್ಸ ಆದ್ರೂ 4 ಜನಕ್ಕೆ ಉಪಯೋಗ ಆಗತ್ತೆ. 100 ಕಾಲ ಆದ್ರೂ ಚೆನ್ನಾಗಿ ನೆನ್ಪಿರುತ್ತೆ. ಅಮ್ಮೋರೆ, ಯಾವ ಸ್ವಾರ್ಥನೂ ಇಲ್ದೆ ಸಮಾಜದ ಬಗ್ಗೆ ಯೋಚನೆ ಮಾಡೋ ಕೆಲ್ಸಕ್ಕೆ ಆ ದೇವ್ರು ನಿಮ್ ಜೊತೆನೆ ಇರ್ತಾನೆ. ತಪ್ಪದೆ ನ್ಯಾಯ ಕೊಡಿಸ್ತಾನಮ್ಮ. ನಾನು ಕೂಡ ಅದನ್ನೇ ನಂಬಿದ್ದೀನಿ ವಾಣಿ. ಆದ್ರೆ ನಾಳೆ ನಾವು ಪ್ರೆಸೆಂಟೇಶನ್ ಕೊಟ್ಟ ನಂತರ ಅವರು ಕೂಡ ಪ್ರೀತಿ ಹಾಗೇನೆ ಯೋಚನೆ ಮಾಡ್ಬಿಟ್ರೆ? ಇಲ್ಲಮ್ಮ, ಆ ಪ್ರೀತಿ ಹಾಗೆ ಯಾರು ಯೋಚನೆ ಮಾಡಲ್ಲ. ಆ ಪೌಡರ್ ಸ್ವಲ್ಪ ನಿನಗೂ ಕೊಡ್ಬೇಕಿತ್ತು ಕಣೆ. ನೀನು ಹುಚ್ಚ ಮಾತ್ ಕೇಳೋ ಕರ್ಮ ಇರ್ತಾ ಇರ್ಲಿಲ್ಲ. ನೀವ್ ನಿಶ್ಚಿಂತೆಯಿಂದ ಇರಿ ಅಮ್ಮೋರೆ, ಈ ಕೆಲ್ಸ ನಮ್ಗೆ ಸಿಗುತ್ತೆ. ನೀವ್ ಹಾಲ್ ಕುಡ್ದು ಪ್ರಶಾಂತವಾಗಿ ನಿದ್ದೆ ಮಾಡಿ. ನಾಳೆ ನಮ್ಗೆ ಖಂಡಿತ ಒಳ್ಳೇದಾಗೇ ಆಗತ್ತೆ.
ಆ ನಂಬಿಕೆ ನನ್ಗಿದೆ ಅಮ್ಮೋರೆ. ಸರಿ ವಾಣಿ, ಗುಡ್ ನೈಟ್. ಹಾ, ರಾಹುಲ್ ಹತ್ರ ಒಂದ್ಸತಿ ಮೇಲ್ ವಿಷಯ ಕೇಳ್ಬಿಡು. ಸರಿನಮ್ಮ, ಮೊದಲು ನೀವೀ ಮಾತ್ರೆ ತಗೊಂಡ್ಬಿಡಿ. ಸರಿ, ನೀನ್ ಹೋಗು. ಫೇಲ್ ಆಗೋ ಪ್ರಾಜೆಕ್ಟ್ ಓಕೆ ಆದ್ರೇನು ರಿಜೆಕ್ಟ್ ಆದ್ರೇನು, ನಾಳೆ ಒಳ್ಳೇದಾಗೋದು ನಿಮಗಲ್ಲ, ನನಗೆ ಶ್ಯಾಮಲಾ ಆಂಟಿಗೆ.